ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶು ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಲಾಗ್ ಇದು ರಾಗಿ ರೊಟ್ಟಿ ಜೊತೆ ಹುಚ್ಚೆಳ್ಳು ಮತ್ತು ಹುಳ್ಳಿಕಾಳು ಚಟ್ನಿ ಮಾಡ್ಕೊಂಡಿದ್ದೆ. ಹುಚ್ಚೆಳ್ಳು ನೋಡಿ ಇಷ್ಟು ಫ್ರೆಶ್ ಆಗಿದೆ, ಸಿಗೋದೆ ಅಪರೂಪ. ಇದು ಹುಳ್ಳಿಕಾಳಿದು ನಮ್ಮಲ್ಲದ್ದೇ ಹುಳ್ಳಿಕಾಳು. ಹೇಗೆ ಹುಚ್ಚೆಳ್ಳು ಚಟ್ನಿ ಮಾಡಿದೆ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊತೀನಿ ಇವತ್ತು. ಮತ್ತು ತೋಟದ ಹತ್ರ ಸ್ವಲ್ಪ ಕೆಲಸ ಮಾಡಿದೆ, ಅದರದ್ದೊಂದು ವಿಡಿಯೋ. ನನ್ನ ತಮ್ಮ ಊರಿಂದ ತರಕಾರಿ ತಂದಿದ್ದೆ, ಅದನ್ನೆಲ್ಲ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈಗ ಗ್ಯಾಸ್ ಹಚ್ಕೊಂಡು ಚಟ್ನಿ ಮಾಡೋದಕ್ಕೆ ಬಾಣಲಿ ಇಟ್ಕೊತಾ ಇದ್ದೀನಿ ಒಂದು. ಸೊ ಬಾಣಲಿಗೆ ಹುಳ್ಳಿಕಾಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹುಳ್ಳಿಕಾಳು ಚಟ್ನಿ ತುಂಬ ಟೇಸ್ಟಾಗಿರುತ್ತೆ ರೊಟ್ಟಿಗೆ, ಅದರಲ್ಲೂ ರಾಗಿ ರೊಟ್ಟಿಗೆ. ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ ಟೇಸ್ಟಾಗಿರುತ್ತೆ ಚಟ್ನಿಗೆ. ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಹುಳ್ಳಿಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಸೀದೋಗುತ್ತೆ ಹುಳ್ಳಿಕಾಳು. ಸ್ವಲ್ಪ ಈ ಸೌಟ್ನಲ್ಲಿ ಈ ಥರ ಅಲ್ಲಾಡಿಸ್ತಿದ್ರೆ ಹಿಂದೆ ಮುಂದೆ ಆಗಿ ಚೆನ್ನಾಗಾಗುತ್ತೆ. ಹುಳ್ಳಿಕಾಳು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಹುಳ್ಳಿಕಾಳು ಹುರ್ಕೊಂಡಾಗಿದೆ. ಈಗ ಅದೇ ಬಾಣಲಿಗೆ ಹುಚ್ಚೆಳ್ಳು ಸಹ ಸೋಸಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಂಡು ಹುರ್ಕೊತೀನಿ. ಹುಚ್ಚೆಳ್ಳು ಬೇಗ ಸೀದೋಗುವಂಥ ಚಾನ್ಸಸ್ ಇದೆ. ಬೇಗ ಒಂದು 5 ನಿಮಿಷನೂ ಆಗಲ್ಲ ತಗೊಳ್ಳಲ್ಲ, ಬೇಗ ಹುರಿದಾಗ್ಬಿಡುತ್ತೆ ಅದು. ಈಗ ಮಿಕ್ಸಿ ಜಾರ್ಗೆ ಚಟ್ನಿಗೆ ಏನೇನು ಬೇಕು ಅಂತ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತು ಹುಳ್ಳಿಕಾಳು ಹುರ್ಕೊಂಡಿರೋದು, ಅದ್ರ ಜೊತೆಗೆ ಹುಚ್ಚೆಳ್ಳು ಹುರ್ಕೊಂಡಿರೋವಂಥ ಹುಚ್ಚೆಳ್ಳು ಹಾಕ್ಕೋತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಹುಣಸೆಹಣ್ಣು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಚಟ್ನಿಗೆ. ಮತ್ತು ಜೀರಿಗೆ ಮತ್ತು ಮೆಣಸು ಹಾಕ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೀಗ ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಅದೇ ಒಲೆಯಲ್ಲಿ ಹಂಚಿಟ್ಕೊಂಡು ರಾಗಿ ರೊಟ್ಟಿನ ಸಹ ಹಾಕ್ಕೋತಾ ಇದ್ದೀನಿ. ತುಂಬ ಒಳ್ಳೆಯದು ರಾಗಿ ರೊಟ್ಟಿ ತಿನ್ನೋದ್ರಿಂದ. ಚಟ್ನಿಗೂ ಯಾವುದೇ ರೀತಿ ಎಣ್ಣೆ ಹಾಕಲ್ಲ, ರೊಟ್ಟಿಗೂ ಯಾವುದೇ ರೀತಿ ಎಣ್ಣೆ ಹಾಕಲ್ಲ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು, ದೇಹಕ್ಕೂ ತಂಪು. ಇದ್ರ ಮೇಲೊಂದು ಸ್ವಲ್ಪ ನೀರು ಹಾಕಿ ಥರ ಕೈ ಆಡಿಸಿ ಒಂದು ಪ್ಲೇಟ್ ಮುಚ್ಚಬೇಕು. ಬೆಂದಾದ್ಮೇಲೆ 2 ಕಡೆನೂ ಬೇಯಿಸ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಉಡುತ್ತೆ. 2 ಕಡೆನೂ ಬೇಯಿಸ್ಕೋಬೇಕು. ಆವಾಗಿನ ಕಾಲದಲ್ಲಿ ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಫೇಮಸ್ಸು. ಅದಕ್ಕೆ ತುಂಬ ನಮ್ಮ ಹಿರಿಯರೆಲ್ಲ ತುಂಬ ತಾಕತ್ತಾಗಿದ್ದರು. ಅದೇ ರೀತಿ ಇನ್ನೊಂದು ರೊಟ್ಟಿನ ಸಹ ಹಾಕೋತಾ ಇದ್ದೀನಿ. ರಾಗಿ ಹಿಟ್ಟು ಸ್ವಲ್ಪ ಕೆಂಪಗಿದ್ದರೆ ತುಂಬ ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಹುಚ್ಚೆಳ್ಳು ಚಟ್ನಿ ರೆಡಿಯಾಗಿದೆ. ಈಗ ನೋಡಿ, ತುಂಬ ಟೇಸ್ಟಾಗಿರುತ್ತೆ ರೊಟ್ಟಿ ಜೊತೆಲಿ ತಿನ್ನೋದಕ್ಕೆ. ನಾಷ್ಟ ಎಲ್ಲ ಆಯಿತು. ಅದಾದಮೇಲೆ ಸ್ವಲ್ಪ ನನ್ನ ತಮ್ಮ ಮನೆ ಮಾಡಿದ್ದ ಬೇರೆದು. ಸೊ ಅಲ್ಲಿ ಹೋಗಿದ್ವಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಮಕ್ಳಿಗೂ ರಜೆ ಇತ್ತಲ್ವ, ಮಕ್ಕಳು ನಾವು ಎಲ್ಲರೂ ಹೋಗಿದ್ವಿ. ನಾನು ಸ್ವಲ್ಪ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಡ್ತಿದ್ದೆ. ಬಾಡಿಗೆ ಮನೆ. ಲುಕ್ಸನ ಅಂತ ಅಂದ್ಬಿಟ್ಟು ಮನೇನ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿದೆ ಮನೆ, ನನಗಂತೂ ತುಂಬ ಇಷ್ಟ ಆಯಿತು.
ದೇವ್ರ ಮನೆಯೂ ಅಷ್ಟೇ ತುಂಬ ಚಿಕ್ಕದಾಗಿ ಚೆನ್ನಾಗಿದೆ. ನನ್ನ ಮಕ್ಕಳು ಅವತಾರ ನೋಡಿ ಬಕೆಟ್ನ ಮೇಲೆ ದಬ್ಬಕೊಂಡು ಹೆಂಗೆ ಆಡ್ತಿದ್ದಾರೆ ಅಂತ. ಇಷ್ಟು ದಿನ ನಮ್ಮ ಜೊತೆನೆಲ್ಲ ಇದ್ದ, ಎಷ್ಟು ದಿನ ಇದ್ರೂ ಬೇರೆ ಹೋಗಲೇಬೇಕಲ್ವಾ, ಅದಕ್ಕೋಸ್ಕರ ಸಪ್ರೇಟ್ ಇರ್ತೀನಿ ಅಂತ ಬೇರೆ ಮನೆ ಮಾಡಿದ್ದಾನೆ. ನನ್ನ ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು, ಎಲ್ಲ ಕ್ಲೀನ್ ಮಾಡಿಕೊಟ್ರು. ನನ್ನ ಮಗ ವೀಡಿಯೋ ಮಾಡಿಸಿದ್ದಾನೆ, ಮೇಲ್ಗಡೆ ಸಜ್ಜೆ ಎಲ್ಲ ಒರೆಸ್ಕೊಡ್ತಾ ಇದ್ದಾನೆ. ಹೊಸ ಮನೆ ತುಂಬ ಧೂಳು, ತುಂಬ ಗಲೀಜಿತ್ತು. ಎಲ್ಲ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತಿದ್ವಿ. ಕಸ ಎಲ್ಲ ಕ್ಲೀನಾಗಿ ಗುಡಿಸಾದ್ಮೇಲೆ ಮನೆಯೆಲ್ಲ ಒರೆಸ್ದೆ. ಕ್ಲೀನ್ ಆಯಿತು ಮನೆ ಎಲ್ಲ. ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ ಮನೆ ಎಲ್ಲನೂ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಟ್ಟು ಈಚೆ ಕಡೆ ಬಾಗಿಲನ್ನೆಲ್ಲ ತೊಳೆದು ಕಿಟಕಿ ಬಾಗಿಲನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದು. ಅಡುಗೆ ಮನೆ ಕೂಡ ಚಿಕ್ಕದಾಗಿ ಚೆನ್ನಾಗಿದೆ. ಪಾತ್ರೆನೆಲ್ಲ ತೊಳ್ಕೊಟ್ಟು ಪಾತ್ರೆ ಎಲ್ಲ ದಬ್ಬಕೊಂಡಿದ್ದಾನೆ. ಇಲ್ಲ ಸಿಂಕೆಲ್ಲ ತೊಳೆದೆ ಎಲ್ಲನೂ. ಈಚೆಗಡೆ ಎಲ್ಲ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ, ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಕ್ಕಪಕ್ಕ ಎಲ್ಲ ಸ್ವಲ್ಪ ಮನೆಗಳು ಕಟ್ತಿದ್ದಾರೆ ಇವಾಗ. ಮೇನ್ ರೋಡ್ ಪಕ್ಕನೇ ಇದೆ ಮನೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಮೇಲೆ ಹೊಲ್ದ ಹತ್ರ ಹೋಗಿದ್ದು. ಸತ್ತೆ ಕೇಳ್ತಿದ್ದೆ, ಹೊಲ್ದ ಹತ್ರ ತುಂಬ ಸತ್ತೆ ಬೆಳ್ಕೊಂಡಿತ್ತು. ಸೊ ಊಟ ಮಾಡಿರಲಿಲ್ಲ ಮಧ್ಯಾಹ್ನ. ಮನೆಯಿಂದ ಊಟ ತಂದಿದ್ದು, ಅನ್ನ ಸಾಂಬಾರು ಊಟ ತಂದು ಎಲ್ಲ ಇಲ್ಲಿ ಮಿಷಿನ್ ಮನೆ ಮುಂದೆನೇ ಕೂತ್ಕೊಂಡು ಊಟ ಎಲ್ಲ ಮಾಡ್ದು, ಮಕ್ಕಳು ನಾವು ಎಲ್ಲನೂ. ನಮ್ಮ ಜೊತೆಲಿ ನಮ್ಮ ನಾಯಿ ಕೂಡ ಬಂತು, ಹಿಂದೆನೇ ಬಂದಿದೆ. ತೋಟದ ಹತ್ರಕ್ಕೂ ಹಿಂದೆನೇ ಬಂದಿದೆ ನಾಯಿ, ಗಾಡಿ ಹಿಂದೆ. ಸ್ವಲ್ಪ ಹೂವೆಲ್ಲ ಇತ್ತು, ಬಿಡಿಸಿ ಇಟ್ಕೊಂಡೆ. ತುಂಬ ಕಳೆ ಬಂದಿತ್ತು ಹೊಲದಲ್ಲಿ, ತೋಟದ ಹತ್ರ. ರಜಾ ಇದ್ದಿದ್ದರಿಂದ ಊರುಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಿದ್ನಲ್ಲ, ತುಂಬ ಕಳೆ ಬೆಳ್ಕೊಂಡಿತ್ತು. ನಾನೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಗಿಡಗಳಿದ್ದವು ಮಧ್ಯದಲ್ಲಿ, ಊದ ಗಿಡ ಮತ್ತು ತೊಗರಿ ಗಿಡ, ಅವರೆ ಗಿಡ ಎಲ್ಲ ಇತ್ತು. ನೋಡಿ ಇಷ್ಟು ಕಳೆ ಕಿತ್ಕೊಂಡಿದ್ದೀನಿ ಬೆಳಗ್ಗೆಯಿಂದ. ಮಕ್ಕಳುಗಳೆಲ್ಲ ಆಟ ಆಡ್ತಿದ್ರು, ರಜಾ ಇತ್ತಲ್ವ ಭಾನುವಾರ. ಮಕ್ಕಳನ್ನು ಜೊತೆಲಿ ಕರ್ಕೊಂಡೋಗಿದ್ದು. ಅವರು ಏನೇನೋ ಮಣ್ಣೆಲ್ಲ ಆಟ ಆಡ್ಕೊಂಡಿದ್ರು. ಪಪ್ಪಾಯ ಗಿಡ, ರೋಸ್ ಗಿಡ ಎಲ್ಲ ಮೊನ್ನೆ ಹಾಕಿದ್ದು, ತುಂಬ ಚೆನ್ನಾಗಿ ಬೆಳೆದಿತ್ತು. ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ಸ್ವಲ್ಪ ಇತ್ತು. ಸೊ ನಾಳೆನೂ ಸಹ ರಜಾ ಇದೆಯಲ್ವ, ನಾಳೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸಂಜೆ ಆಯಿತು, ಮನೆಗೆ ವಾಪಸ್ ಬರೋಣ ಅಂತ ರೆಡಿ ಆಯ್ತಿದ್ವಿ. ನಾಯಿ ನೋಡಿ ನಾನು ಸತ್ತೆ ಕಿಲೋ ಹತ್ರನೇ ಬಂದು ಕೂತ್ಕೊಳ್ಳೋದು. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಈಗಿನ ಕಾಲದಲ್ಲಿ. ಅದು ಬೀದಿ ನಾಯಿ ಆದರೂ ಅದಕ್ಕೆ ತುಂಬ ನಿಯತ್ತಿತ್ತು. ಸೊ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ತಮ್ಮ ಊರಿಂದ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದ. ಪಪ್ಪಾಯ ಮತ್ತು ಬದನೆಕಾಯಿ ನೋಡಿ ಎಷ್ಟು ದಪ್ಪ ಇದೆ. ತರಕಾರಿ ಎಲ್ಲ ತುಂಬ ಫ್ರೆಶ್ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ನಿಮಿಷದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ. ಸಾಂಬಾರು ಸೌತೆಕಾಯಿ ಮತ್ತು ತೊಗರಿಕಾಯಿ, ನುಗ್ಗೆ ಸೊಪ್ಪು, ಸ್ವಲ್ಪನೂ ಕೈ ಇಲ್ಲ, ತುಂಬ ಚೆನ್ನಾಗಿದೆ. ಸಬ್ಸಿಗೆ ಮತ್ತು ಪಾಲಕು, ಮಿಕ್ಸ್ ಸೊಪ್ಪು, ಮಸೊಪ್ಪಿಂದು, ಸ್ವಲ್ಪ ಹಾಲು, ಹಸು ಇದೆ. ನಮ್ಮಮ್ಮ ನೋಡಿ ನನ್ನ ಮೇಲೆ ಎಷ್ಟು ಪ್ರೀತಿ, ನಮ್ಮ ಅಮ್ಮನಿಗೆ ಎಲ್ಲ ತರಕಾರಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ.
ಮೂಲಂಗಿ, ಸೀಬೆಕಾಯಿ ಮತ್ತು ಸೀಮೆ ಬದನೆಕಾಯಿ ತುಂಬ ಫ್ರೆಶ್ ಆಗಿತ್ತು. ಅದಕ್ಕೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿಕೊಂಡೆ. ತಾಯಿದಿರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ನೋಡಿ. ಊರಿಂದ ನನಗೆ ಇಷ್ಟೊಂದು ತರಕಾರಿ ಕೊಟ್ಟು ಕಳಿಸಿದ್ದಾರೆ. ಬದನೆಕಾಯಿ ಒಂದೊಂದು ಅರ್ಧ kg ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ನೋಡೋದಕ್ಕೆ.